ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ಬೆಂಗಳೂರು ಟು ಸಿಂಗಾಪುರ್ ಸೈಕಲ್ ರೈಡ್ ಶುರು ಮಾಡಿ ಹತ್ತತ್ರ ಒಂದು 96-97 ದಿವಸ ಆಗಿರ್ಬೋದು. ನೋಡಿ ಇಲ್ಲೆಲ್ಲ ವಿಯೆಟ್ನಾಮಲ್ಲಿರೋ ಸೈಕ್ಲಿಸ್ಟ್ಗಳೆಲ್ಲ ಇವತ್ತು ಸ್ಯಾಟರ್ಡೆ ಶನಿವಾರ, ಹಾಗಾಗಿ ಎಲ್ಲ ಸೈಕಲ್ ರೈಡ್ ಬಂದಿದ್ದಾರೆ. ಇವೆಲ್ಲ ರೋಡ್ ಬೈಕ್ಸು. ನೀವು ನೋಡ್ತಾ ಇರ್ಬೋದು, ರೋಡ್ ಬೈಕ್ಸ್ ಅಂದರೆ ಕೆಲವ್ರಿಗೆ ಸೈಕ್ಲಿಸ್ಟ್ಗೆಲ್ಲ ಗೊತ್ತಾಗುತ್ತೆ. ರೋಡ್ ಬೈಕ್ಸ್ ಅಂದರೆ ಟೈರ್ ತುಂಬ ಚಿಕ್ಕದಾಗಿರುತ್ತೆ, ಸೈಕಲ್ಲು ನೋಡೋಕೆ ಒಂಥರ ಚಿಕ್ಕದಾಗಿರುತ್ತೆ, ಇದ್ರ ಮೇಲೆ ಜಾಸ್ತಿ ಲಗೇಜ್ ಹಾಕಕ್ಕೆ ಬರೋಲ್ಲ, ಬಟ್ ಸಿಕ್ಕಾಬಟ್ಟೆ ಫಾಸ್ಟಾಗಿ ಹೋಗುತ್ತೆ. ಎಷ್ಟು ಫಾಸ್ಟ್ ಅಂದರೆ ಸಿಕ್ಕಾಬಟ್ಟೆ ಫಾಸ್ಟು. Hi, hi. And where are you from? I came from India. India. Oh, Yes. okay. Come on. ಗುರು ಇದರಲ್ಲಿ ಮುಕ್ಕಾಲು ಭಾಗ ಐಸ್ ಇದೆ ಗುರು, ಕಾಲು ಭಾಗ ಜ್ಯೂಸ್ ಇದೆ. ನೀವು ಏನೇ ಹೇಳಿ, ವಿಯೆಟ್ನಾಂ ದೇಶದಲ್ಲಿರೋ ನಗರಗಳನ್ನ ನೋಡೋದೇ ಒಂದು ಚಂದ. ಎಲ್ಲ ಕಡೆ ತುಂಬ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಜನ. ಅಂದರೆ ಎಷ್ಟು ಸರ್ಕಾರ ಏನೇ ಮಾಡಿದ್ರು ಎಲ್ಲದು ಜನರ ಕೈಲಿರುತ್ತೆ. ತಗೊಂಡೋಗಿ ಬಿಸಾಕಿದ್ರು ಏನೋ ಆ ಸಿಟಿ ನೋಡೋಕೆ ಚೆನ್ನಾಗಿ ಕಾಣೋಲ್ಲ. ಈ ದೇಶದಲ್ಲೇನು ಕಲುಷಿತ ಆಗಿಲ್ಲ ಅಂತೇನಿಲ್ಲ, ಆದರೆ ತುಂಬ ಕಡಿಮೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ತಗೊಂಬಂದಿದ್ದಂಥ $300 ಇವತ್ತಿಗೆ ನಿರ್ನಾಮ ಆಗೋಯ್ತು. ಕೈಯಲ್ಲಿ ಇನ್ನೊಂದು 10,000 ವಿಯೆಟ್ನಾಮೀಸ್ ಡಾಂಗ್ ಇದೆ ಅಷ್ಟೇ. ಇವಾಗ ಇಲ್ಲಿ ದುಡ್ಡು ವಿತ್ಡ್ರಾ ಮಾಡಬೇಕು. ಫಾರೆಕ್ಸ್ ಚಾರ್ಜಸ್ ಎಷ್ಟಾಗುತ್ತೆ ಅಂತ ನೋಡೋಣ, ಟ್ರೈ ಮಾಡೋಣ. ಒಂದು 5 ಲಕ್ಷ ವಿಯೆಟ್ನಾಮೀಸ್ ಡಾಂಗ್ನ ಬಿಡಿಸೋಣ, ಬಂದರೆ ಸಾಕು ಅತ್ಲಾಗೆ. ಗುರು ದುಡ್ಡು ಬಂತು. ಬಾ 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 ಆಹಾ. $1,600 ದುಡ್ಡು ಬಿಡಿಸಿದ್ದಕ್ಕೆ $228 ನನಗೆ ಟ್ರಾನ್ಸಾಕ್ಷನ್ ಫೀಸ್ ಕಟ್ ಮಾಡಿದ್ರು. ಏನೂ ಮಾಡೋಂಗಿಲ್ಲ, ಹಂಗೇನು ಬೇರೆ ಆಪ್ಷನ್ ಇರಲಿಲ್ಲ. ನಾನು ತಗೊಂಬಂದಿರೋ ದುಡ್ಡೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಏನೂ ಮಾಡೋಂಗಿಲ್ಲ. ಅಂದರೆ ಓಕೆ, ಇದೊಂದು ಪಾಠ ನನಗೆ. ಇನ್ನು ಮುಂದೆ ನಾನು ಕರೆಕ್ಟಾಗಿ ದುಡ್ಡು ತಗೊಂಡು ಹೋಗಬೇಕು ಅಂತ. ನೋಡಿ ನಾವಿವಾಗ ಏನು ಬಂದಿದ್ದೀವಿ, ಈ ನಗರದ ಹೆಸರು ಒಂದಾನೊಂದು ಕಾಲದಲ್ಲಿ ಕೌತಾರ ಅಂತ ಆಗಿತ್ತು. ಆದರೆ ಇವಾಗ ಈ ನಗರಕ್ಕೆ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಅಂದರೆ ಆಧುನಿಕ ವಿಯೆಟ್ನಾಮೀಸ್ ಭಾಷೆಯಲ್ಲಿ ಈ ನಗರದ ಹೆಸರು ನತ್ರಾಂಗ್ ಅಂತ ಆಗಿದೆ. ನಾವಿವಾಗ ಇಲ್ಲಿದ್ದಂತಹ ಇಲ್ಲಿ ಆಳ್ವಿಕೆ ಮಾಡಿದ್ರಲ್ಲ ಹಿಂದೂಗಳು, ಆ ರಾಜರ ಬಹುಮುಖ್ಯ ಆರಾಧ್ಯ ದೇವಿ ಹತ್ರ ನಾವು ಇವಾಗ ಬಂದಿದ್ದೀವಿ. ನಿಮಗೇನು ಮೇಲ್ಗಡೆ ಕಾಣಿಸ್ತಿದೆ, ಇದು ದೇವಿಯ ದೇವಸ್ಥಾನ. ಇವಾಗಲೂ ಕೂಡ ಆಧುನಿಕ ಕಾಲದಲ್ಲೂ ಕೂಡ ಈ ದೇವಿಯನ್ನು ಚಾಮ್ ಜನರು ಪೂಜೆ ಮಾಡ್ತಾರೆ. ಚಾಮ್ ಜನರ ನಂಬಿಕೆಯ ಪ್ರಕಾರ ಈ ದೇವಿ ಭೂಮಿ, ಅಕ್ಕಿ ಮತ್ತು ಅಗರ್ವುಡ್ಡನ್ನು ನಿರ್ಮಿಸಿದ್ರು. ಅವರಿಂದನೇ ಇದೆಲ್ಲ ಹುಟ್ಟು ಅಂತ ನಂಬ್ತಾರೆ ಇಲ್ಲಿಯ ಚಾಮ್ ಜನ. ಗುರು ಅಂತೂ ಇಂತೂ ಸಿಕ್ಕರು ಗುರು ನಮ್ಮ ಹುಡುಗರು. ಸಿಂಚಾ ಅಂಡು ಶರಣಾರ್ಥಿ ಗುರು. ನೋಡಿ ಇವರೇನೆ ಆ್ಯಕ್ಚುಲಿ ಚಾಮ್ ಜನ. ಅಂದರೆ ಇವತ್ತಿಗೂ ಇಲ್ಲಿ ಶೈವ ಧರ್ಮವನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇರೋದು ಇವರನ್ನೇ. ಎಲ್ಲ ಬ್ಯುಸಿ ಇದ್ದಾರೆ ಅನಿಸುತ್ತೆ ಇವರೆಲ್ಲ. ನೋಡಿ ಅಂದರೆ ಈ ದೇವಸ್ಥಾನನ ಬಹುಶಃ ಹೆಂಗೆ ಹೇಳಿ ನಿಮಗೆ, ಈ ಕಟ್ಟಿದ್ದು ಈ ದೇವಸ್ಥಾನ ಕಟ್ಟಿದ್ದೆಲ್ಲ ಶೈವರೇ ಅಲ್ವಾ. ನೋಡಿ ಇಲ್ಲಿ ಗಣೇಶ ಓಕೆ. ಸೊ ಈ ಗಣೇಶನ ವಿಗ್ರಹನ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ. ಬಟ್ ಗರುಡ ಓಕೆ, ಈ ಕಡೆ ಗರುಡ ಇದೆ ಅಂತೆ. ಈ ಥರ ಬೇರೆ ಈ ದೇವಸ್ಥಾನದ ಬಗ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ. ಫಸ್ಟು ಇವ್ರನ್ನ ಮೀಟ್ ಮಾಡಿ ಮಾತಾಡ್ಸೋಣ. ಇವ್ರು ಇಲ್ಲಿ ಹೇಗಿದ್ದಾರೆ ಮತ್ತು ಇಲ್ಲಿಯ ಸರ್ಕಾರ ಇವ್ರನ್ನ ಹೇಗೆ ನೋಡ್ಕೊತಾ ಇದೆ ಅದನ್ನೆಲ್ಲ ಸ್ವಲ್ಪ ವಿಚಾರಿಸೋಣ. ಅವರೇನೋ ಮಾತಾಡ್ತಿದ್ದಾರೆ ನನ್ನ ಹತ್ರ. ವಿ ಆರ್ ದ ಏನ್ಷಂಟ್ ಚಾಂಪಾ ಪೀಪಲ್, ಅವರ್ ರಿಲಿಜಿಯನ್ ಕಲ್ಚರ್ ಬಿಲೀವ್ಸ್ ಫ್ರಮ್ ಇಂಡಿಯಾ. ಎಸ್, ವಿ ಆರ್ ವರ್ಷಿಪಿಂಗ್ ದ ಗಾಡ್ಸ್ ಇನ್ ಇಂಡಿಯಾ. ಓಕೆ, ನೈಸ್. ಅದೇ ಅವ್ರು ಹೇಳ್ತಿದ್ದಾರೆ ನಾವೆಲ್ಲ ಭಾರತದಿಂದ ಬಂದಂಥ ಜನ ಅಂತ. ಓಕೆ, ಇವಾಗಿನ ಸಿಚುವೇಶನ್ ನಿಮಗೆ ಖುಷಿ ಇದೆಯಾ ಅಂತ ಕೇಳ್ತಿದ್ದೀನಿ. ಪಾಪ ಅವ್ರ ಮುಖ ನೋಡಿದ್ರೆ ನಂಗೆ ಒಂಥರ ಅನ್ಸುತ್ತೆ ಗುರು. ಯಾಕಂದರೆ ಒಂದು ಕಾಲದಲ್ಲಿ ಇವರು ರಾಜಮನೆತನದವರಾಗಿದ್ದರು, ಆದರೆ ಇವಾಗ ಇಲ್ಲಿ ಅಲ್ಪಸಂಖ್ಯಾತರಾಗಿದ್ದಾರೆ. ಅಂದರೆ ಇವ್ರ ಆಚರಣೆಗಳಿಗೆ ಮತ್ತು ಪ್ರತಿಯೊಂದಕ್ಕೂ ಇಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ. ಆ ಥರ ಸಿಚುವೇಶನ್ ಬಂದುಬಿಟ್ಟಿದೆ. ಅವ್ರು ಇನ್ನೂ ಏನೋ ಹೇಳ್ತಿದ್ದಾರೆ ನನಗೆ. ಅವರ್ ರೈಟಿಂಗ್ ರಿಲಿಜನ್ ಕಮ್ ಫ್ರಮ್ ಇಂಡಿಯಾ, ವಿ ಆರ್ ಬ್ರಾಹ್ಮಣಿಕಲ್ ರಿಲಿಜನ್. ಓಕೆ, ಅದೇ ಅವ್ರು ಹೇಳ್ತಿದ್ದಾರೆ ನಾವೆಲ್ಲ ಬ್ರಾಹ್ಮಣರು ಅಂತ. ಓಕೆ, ಇಲ್ಲಿ ಚಾಮ್ ಜನರ ಅವನತಿಗೆ ಅದು ಒಂದು ಕಾರಣ. ಏನು ಅಂದರೆ ಇಲ್ಲಿ ಅಂದರೆ ವೈದಿಕ ತತ್ವವನ್ನು ಜಾಸ್ತಿ ಫಾಲೋ ಮಾಡ್ತಿರ್ತಾರೆ. ವೈದಿಕ ತತ್ವದಲ್ಲಿ ಅನ್ಟಚಬಿಲಿಟಿ ಅದೆಲ್ಲ ಇರುತ್ತಲ್ವ. ಸೊ ಹಾಗಾಗಿ ಆ ಎಲ್ಲ ಕಾರಣಗಳಿಂದಾಗಿ ಈ ಧರ್ಮದ ಕಡೆ ಜನ ಆಕರ್ಷಿತರಾಗೋದು ಕಡಿಮೆ ಆಗ್ತಾರೆ. ಇವಾಗ ನೀವು ಬ್ರಾಹ್ಮಣರು ಬೇರೆ, ಬ್ರಾಹ್ಮಣತ್ವ ಬೇರೆ. ಇವಾಗ ಬ್ರಾಹ್ಮಣತ್ವ ಅಂದರೆ ಬ್ರಾಹ್ಮಣತ್ವದಲ್ಲಿ ಕೆಲವೊಂದಿದೆ. ಅಂದರೆ ಕೆಲವೊಂದಿಷ್ಟು ಅಶುದ್ಧ, ಅದನ್ನು ಆ ಜನರನ್ನ ಮುಟ್ಟಬಾರ್ದು, ಆ ಥರದ್ದು ಕೆಲವೊಂದು
ಏನೋ ಆಚರಣೆಗಳನ್ನ ಅವ್ರು ಫಾಲೋ ಮಾಡ್ಕೊಂಡು ಬರ್ತಿದ್ರು. ಹಾಗಾಗಿ ಅದು ಒಂದು ಕಾರಣ ಇವರು ಇಲ್ಲಿ ಜನ ಮತ್ತು ಚಾಮ್ ಜನಸಂಖ್ಯೆ ಕ್ಷೀಣಿಸೋದಕ್ಕೆ ಬಹಳಷ್ಟು ಜನ ಚಾಮ್ ಜನರ ಕಡೆ ಆಕರ್ಷಿತರಾಗೋದು ನಿಲ್ಲಿಸಿದ್ದಕ್ಕೆ ಅದು ಒಂದು ಕಾರಣ. ಸರ್ಕಾರ ನನ್ನವ್ರು ಕೇಳ್ತಿದ್ದೀನಿ, ಸರ್ಕಾರ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಿದ್ಯಾ ಅಂತ. ಪಾಪಚ್ಚಿ ಅಂದರೆ ಇಲ್ಲಿ ಒಂದೇ ಪಕ್ಷದ ಆಡಳಿತ ಇರೋದ್ರಿಂದ ಅವರೆಲ್ಲದನ್ನು ಓಪನ್ನಾಗಿ ಹೇಳೋಕ್ಕಾಗಲ್ಲ. ಇರಲಿ, ಬಟ್ ನನಗೆ ಇವ್ರ ಪರಿಸ್ಥಿತಿ ತುಂಬ ಬೇಸರ ತರುತ್ತೆ. ಇನ್ನು ಇವರು ಯಾವ್ಯಾವ ಹಬ್ಬ ಜಾಸ್ತಿ ಮಾಡ್ತಾರೆ ಅಂತ ಕೇಳೋಣ. 4 ದೊಡ್ಡ ಹಬ್ಬಗಳನ್ನ ಮಾಡ್ತಾರಂತೆ. ಶಿವರಾತ್ರಿ ಮಾಡ್ತಾರೆ, ಕೇಳ್ತೀನಿ. ಇವರು ತಾಳೆಗರಿನಲ್ಲಿ ಬರೆದಿರ್ತಕ್ಕಂಥ ದಾಖಲೆಗಳೆಲ್ಲ ಇವ್ರ ಹತ್ರ ಇದಾವಂತೆ. ಇವ್ರು ಜಾಸ್ತಿ ಎಲ್ಲಿ ಬದುಕ್ತಾರೆ ಅಂತ ಕೇಳೋಣ. ಮಾಡಿದೆ ಬನ್ನಿ ಇಂಡಿಯಾದವ್ರು ಇಲ್ಲಿಗೆ, ಯಾಕಂದರೆ ಗೊತ್ತಾಗುತ್ತೆ ಒಂದು ಸಂಸ್ಕೃತಿಯ ನಾಶದಿಂದ, ಒಂದು ಭಾಷೆಯ ನಾಶದಿಂದ ಏನೇನೆಲ್ಲ ಆಗುತ್ತೆ ಅಂತ. ಇವತ್ತಿಗೇನಾದರೂ ಚಾಮ್ ಭಾಷೆ ಮಾತಾಡುವಂಥ ಜನ ಜಾಸ್ತಿ ಇದ್ದಿದ್ರೆ ಇವ್ರಿಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಭಾಷೆ ತುಂಬ ಮುಖ್ಯ. ಇವತ್ತು ಚಾಮ್ ಭಾಷೆ ಮಾತಾಡುವಂಥ ಜನ ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ ಇಲ್ಲಿ. ಹಾಗಾಗಿ ಅವರ ಕಲ್ಚರ್ ಪ್ರತಿಯೊಂದೂ ನಾಶ ಆಗೋಗಿದೆ. ಇವಾಗ ಇವರೇನೋ ಡ್ಯಾನ್ಸ್ ಮಾಡ್ತಾರೆ ಅನಿಸುತ್ತೆ. ಅವರು ನನ್ನ ಕೊರಳಲ್ಲಿದ್ದ ಲಿಂಗ ಕೇಳಿ ಇದೇನು ಅಂತ ಕೇಳಿದ್ರು. ನಾನು ಅದಕ್ಕೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದೆ. ನಾನು ಸಿಂಪ್ಲಿ ಅವ್ರಿಗೆ ತೋರಿಸ್ತಾ ಇದ್ದೀನಿ ನಾವು ಯಾವ ಥರ ಶೈವ ಅಂದರೆ ಭಾರತದಲ್ಲಿ ಯಾವ ಥರ ಶೈವ ಆಚರಣೆ ನಡೀತಾ ಇದೆ ಅಂತ. ಕೆಳಗೆ ನೋಡಿ ಖುಷಿ ಆದರು. ಬಾಯ್ ಬಾಯ್ ಹುಲಿ ಬಾಯ್. ನೀವು ಇಲ್ಲೇನು ನೋಡ್ತಿದ್ದೀರಲ್ಲ, ಇವಾಗ ದೇವಸ್ಥಾನ ಆವಾಗಲೇ ಚಾಮ್ ಜನರ ಹತ್ರ ಮಾತಾಡ್ಕೊಂಬಂದಲ್ಲ. ಇವಾಗ ಇನ್ನೂ ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಈ ದೇವಸ್ಥಾನ ಸಾಕಷ್ಟು ಐತಿಹಾಸಿಕ ಕಲಹಗಳಿಗೆ ಮತ್ತು ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಅಂದರೆ ಇಲ್ಲೇನಾಗಿತ್ತಪ್ಪ ಅಂತಂದರೆ, ಪಕ್ಕದಲ್ಲಿ ಇನ್ನೊಂದು ಕೇರ್ ಅಂತ ಇನ್ನೊಂದು ರಾಜಮನೆತನ ಇತ್ತು. ಅದು ಕಾಂಬೋಡಿಯಾದಲ್ಲಿ ಬರುತ್ತೆ. ಆ ಕಾಂಬೋಡಿಯಾದಲ್ಲಿ ಬರ್ತಿದ್ದಂಥ ರಾಜಮನೆತನಕ್ಕೂ ಇವ್ರಿಗೂ ಯಾವಾಗಲೂ ಜಗಳ ನಡೀತಾನೆ ಇತ್ತು. ಆ ಜಗಳದ ಸಮಯದಲ್ಲಿ ತುಂಬ ಈ ದೇವಸ್ಥಾನ ನಾಶ ಆಗಿತ್ತು. ಮತ್ತೆ ಈ ದೇವಸ್ಥಾನ ಕಟ್ಟಿದ್ರು. ಇಲ್ಲಿ ಇಂಡೋನೇಷ್ಯಾ ಜನ ಇದ್ದಾರಲ್ಲ, ಇಂಡೋನೇಷ್ಯಾ ಜನ ಇಲ್ಲಿದ್ದಂಥ ಶಿವಲಿಂಗ ದೋಚ್ಕೊಂಡು ಹೋಗ್ಬಿಟ್ಟಿದ್ರು. ಮತ್ತು ಈ ದೇವಸ್ಥಾನಕ್ಕೆ ಬೆಂಕಿ ಹಾಕ್ಬಿಟ್ಟು ಶಿವಲಿಂಗ ದೋಚ್ಕೊಂಡು ಹೋಗಿದ್ರು. ಮತ್ತು ಇಲ್ಲಿರೋಂಥ ಚಾಂಪರಾಜರು ಗೆದ್ದುಬಿಟ್ಟು ಆ ಶಿವಲಿಂಗನ ವಾಪಸ್ ತಗೊಂಬಂದಿದ್ರು. ಇವಾಗ ಇಲ್ಲಿ ದೇವಸ್ಥಾನ ಒಳಗೆ ಹೋಗೋಣ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಶಿವಲಿಂಗ ಯಾವ ಥರ ಇದೆ ಅಂತ. ಇನ್ನು ಇಲ್ಲಿರೋಂಥ ಅಂದರೆ ಈ ದೇವಸ್ಥಾನದಲ್ಲಿ ಸಾಕಷ್ಟು ವಿಗ್ರಹಗಳನ್ನ ನೀವು ನೋಡ್ಬೋದು. ಉದಾಹರಣೆಗೆ ಅವಾಗಲಲ್ಲಿ ತೋರಿಸಿದೆ ವಿಷ್ಣು ಅಂತೀನಿ, ಗರುಡ ಆಗಲಿ, ಗಣೇಶ ಆಗಲಿ, ಆ ಥರದ್ದು ಭಾಳಷ್ಟು ದೇವರ ವಿಗ್ರಹಗಳನ್ನ, ಕೆತ್ತನೆಗಳನ್ನ ನೀವು ಇಲ್ಲಿ ನೋಡ್ಬೋದು. ಇದೆಲ್ಲ ಏನು ಕಲ್ಲು ಇದೆಯಲ್ಲ, ಇದು ಮರಳುಗಲ್ಲು. ಹಾಗಾಗಿನೇ ಈ ದೇವಸ್ಥಾನಗಳು ಭಾಳ ದಿವಸ ಬಾಳಿಕೆ ಬರ್ತಿರಲಿಲ್ಲ. ನೀವಿಲ್ಲೇ ನೋಡ್ತಿದ್ದೀರಾ, ಇದೇ ಮುಖ್ಯವಾದಂತಹ ದೇವಸ್ಥಾನ. ಇಲ್ಲಿ ಈ ಮುಖ್ಯವಾದ ದೇವಸ್ಥಾನದಲ್ಲಿ ಪೊನಗರ್ ಅನ್ನುವಂಥ ಒಂದು ದೇವತೆಯನ್ನು ಇವರು ಪೂಜೆ ಮಾಡ್ತಾರೆ. ಇದೇ ದೇವತೆ ಭೂಮಿಯನ್ನು ಮತ್ತು ಅಕ್ಕಿಯನ್ನು ಮತ್ತು ಅಗರ್ವುಡ್ಡನ್ನು ಸೃಷ್ಟಿ ಮಾಡಿದಂತಹ ದೇವತೆ. ಈ ದೇವತೆ ಆಕಾಶದಿಂದ ಸೃಷ್ಟಿಯಾಗಿದ್ರು ಅಂತ ಹೇಳ್ತಾರೆ. ಇನ್ನೂ ನೀವು ಇಲ್ಲಿ ನೋಡೋದಾದರೆ ಇಲ್ಲಿ ಇಲ್ಲಿರುವಂಥ ಕಲ್ಲು ಇದೆಲ್ಲ ಸುಮಾರು 8ರಿಂದ 12ನೇ ಶತಮಾನದಲ್ಲಿ ಇರೋವಂಥದ್ದು. ಇದುವರೆಗೂ ಯಾವ ದೇವಸ್ಥಾನದಲ್ಲಿ ಈ ಥರ ಅಂದರೆ ಇಷ್ಟು ಸಂರಕ್ಷಿತ ದೇವಸ್ಥಾನ ನಾನು ನೋಡಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಮರದ ಬಾಗಿಲು, ಹಳೆಯ ಬಾಗಿಲಿದು. ಒಂದು 17-18ನೇ ಶತಮಾನದಲ್ಲಿ ಹಾಕಿರ್ಬೋದು ಈ ಬಾಗಿಲನ್ನ. ಇನ್ನು ನೀವು ಇಲ್ಲೇ ನೋಡ್ತಿದ್ದೀರಾ, ಇದೇ ಪೊನ್ನಗರ್ ಅನ್ನೋಂಥ ದೇವತೆ. ಈ ದೇವತೆನ ಚಾಮ್ ಜನರು ಪೂಜೆ ಮಾಡ್ತಾರೆ, ಮತ್ತು ಬುದ್ಧಿಸಮ್ ಫಾಲೋ ಮಾಡೋಂಥ ಜನ ಕೂಡ ಪೂಜೆ ಮಾಡ್ತಾರೆ. ದುರದೃಷ್ಟವಶಾತ್ ನಾವು ಒಳಗಡೆ ವೀಡಿಯೋ ಮಾಡೋಂಗಿಲ್ವಂತೆ. ನಾನು ಇವಾಗ ಡ್ರೋನ್ ಆದರೂ ತಂದಿದ್ರೆ ಅಟ್ಲೀಸ್ಟ್ ಡ್ರೋನಿಂದ ಏನಾದರೂ ವೀಡಿಯೋ ಮಾಡಬೋದಿತ್ತಿದ್ನ. ಇಲ್ಲಿ ಒಟ್ಟಾರೆ 4 ಕಟ್ಟಡಗಳಿದೆ. 1, 2, 3, 4. ಜೊತೆಗೆ ಇಲ್ಲಿ ಸಂಸ್ಕೃತ ಶಾಸನಗಳನ್ನ ಕೂಡ ಹಾಕಿದ್ದಾರೆ. ನೀವು ಇಲ್ಲಿ ಬಂದರೆ ಇಲ್ಲೊಂದು ಶಾಸನ ಹಾಕಿದ್ದಾರೆ. ಇದನ್ನು ಬಿಟ್ಟರೆ ಅಲ್ಲಿ ಇನ್ನೊಂದು ದೊಡ್ಡ ದೇವಸ್ಥಾನ ಇದೆಯಲ್ಲ, ಆ ಬಾಗಿಲ ಮೇಲೂ ಕೂಡ ಸಂಸ್ಕೃತ ಶಾಸನವನ್ನು ಹಾಕಿದ್ದಾರೆ. ಆದರೆ ಯಾವ ಭಾಷೆನಲ್ಲಿ ಇದನ್ನು ಬರೆದಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ನೋಡಿ ಇಲ್ಲಿ ಇವ್ರಿಗೆ
ಏನಕ್ಕೆ ಇವರು ದಕ್ಷಿಣ ಭಾರತದಿಂದ ಇನ್ಫ್ಲುಯೆನ್ಸ್ ಆಗಿದ್ರು ಅನ್ನೋದಕ್ಕೆ ನಿಮಗೆ ಇದೊಂದು ಉದಾಹರಣೆ. ಇಲ್ಲಿ ಇವರು ಬಳಸಿರೋಂತಹ ಅಕ್ಷರಗಳು ಏನಿದೆ ಇವೆಲ್ಲ ಕನ್ನಡ ಥರನೇ ಸುಳ್ಳಿ ಸುತ್ತೋ ಥರ ಇದೆ. ತಮಿಳು, ಕನ್ನಡ, ಮಲಯಾಳಂ, ತೆಲುಗು ಯಾವ ಥರ ಸುಳ್ಳಿ ಸುತ್ತುತ್ತೋ ಆ ಥರನೇ ಇದೆ ನೋಡಿ. 4 ಎಷ್ಟು ಕಡೆ ಇದೆ? 2 ಕಡೆ ಇದೆ ಇದು ಶಾಸನ. ಇವಾಗ ದೇವಸ್ಥಾನದಿಂದ ಹೋಗೋಂಥ ಸಮಯ ನಾನು ಅವಾಗಲೇ ಅಲ್ಲಿ ಜನ ಇದ್ರಲ್ಲ ಅವ್ರ ಜೊತೆ ಮಾತಾಡಿದೆ. ನಿಮ್ಗೇನಾದರೂ ಅಂದರೆ ಅವರು ಆನ್ ದ ಕ್ಯಾಮ್ರಾ ಅವ್ರು ತುಂಬ ವಿಷಯಗಳನ್ನ ಮಾತಾಡಲಿಲ್ಲ, ಆಫ್ ದ ಕ್ಯಾಮ್ರಾ ತುಂಬ ವಿಷಯ ಮಾತಾಡಿದ್ವಿ. ಅವ್ರು ಏನು ಹೇಳಿದ್ರು ಅಂದರೆ ಇಲ್ಲಿರೋ ಗವರ್ನಮೆಂಟ್ಗೆ ಇಲ್ಲಿರೋಂಥ ಸಂಸ್ಕೃತಿ ಮತ್ತೆ ಬೆಳೆಯುವಂಥದ್ದು ಇಷ್ಟ ಇಲ್ಲ, ಹಾಗಾಗಿನೇ ಅವರು ಪ್ರತಿಯೊಂದನ್ನು ಲೈಕ್ ಪ್ರೆಷರ್ ಮಾಡಿ ಕ್ಲೋಸ್ ಮಾಡಿಬಿಡ್ತಾರೆ ಅನ್ನೋ ಥರ. ಅಂದರೆ ಇವಾಗ ಯಾವ ವಿಷಯನೂ ಅವರು ಜಾಸ್ತಿ ಇಲ್ಲಿರೋ ಯಾರಿಗೂ ಶಿವನ ಬಗ್ಗೆ ಗೊತ್ತಿಲ್ಲ. ಯಾವ ಟೆಕ್ಸ್ಟ್ ಬುಕ್ನಲ್ಲೂ ಶಿವನ ಬಗ್ಗೆ ಅವರು ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಅಂದರೆ ಅವ್ರಿಗೆ ಮತ್ತೆ ಈ ಶೈವ ಸಂಸ್ಕೃತಿ ಬೆಳೆಯೋದು ಇಷ್ಟ ಇಲ್ಲ ಇಲ್ಲಿರೋ ಕರೆಂಟ್ ಗೌರ್ನಮೆಂಟ್ಗೆ. ಆಮೇಲೆ ಇದಕ್ಕಿಂತ ಹಿಂದೆ ಇದ್ದಂತಹ ಗೌರ್ನಮೆಂಟ್ಸ್ ಅಂದರೆ ಇವಾಗ ನಾನು ಇತ್ತೀಚೆಗೆ ಇಲ್ಲಿ ನೋಡಿದಂಥ ಒಂದೇ ಒಂದು ಪೊಲಿಟಿಕಲ್ ಡೆವಲಪ್ಮೆಂಟ್ ಅಂದರೆ ಭಾರತ ಮತ್ತು ವಿಯೆಟ್ನಾಂ 2 ದೇಶ ಒಟ್ಟಾಗಿ ಇಂಡಿಯಾ ಸ್ಪಾನ್ಸರ್ ಮಾಡಿ ಮೈಸನ್ ಇತ್ತಲ್ಲ, ಮೈಸನ್ನ ಸಬ್ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದನ್ನು 2022ರಲ್ಲಿ ಅನ್ಕೋತೀನಿ. ಅದಕ್ಕಿಂತ ಹಿಂದೆ ಇದ್ದಂಥ ಗೌರ್ನಮೆಂಟ್ಸು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿರಲಿಲ್ಲ. ಸೊ ಇವಾಗ್ಲೂ ನನಗೆ ತುಂಬ ಬೇಸರ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಇರೋಂತಹ 54 ಅಲ್ಪಸಂಖ್ಯಾತರಲ್ಲಿ ಚಾಮ್ಗಳು ಕೂಡ ಒಬ್ಬರು. ಸೊ ಅವರೆಲ್ಲ ಅಲ್ಪಸಂಖ್ಯಾತರಾಗ್ಬಿಟ್ಟಿದ್ದಾರೆ ಇವಾಗ. ಯಾವಾಗಾದರೂ ಆ ಜನಗಳ ಹತ್ರ ಪವರ್ ಇದ್ದರೆ, ಆ ಜನರ ಪಾಪ್ಯುಲೇಷನ್ ಜಾಸ್ತಿ ಇದ್ದರೆ ಬಹುಶಃ ಅವ್ರ ಕಡೆ ಸರ್ಕಾರ ಮಾತಾಡುತ್ತೆ. ಯಾವಾಗ ಜನ ಅಥವಾ ಏನಂತ ಕರಿತೀವಿ ಜನಸಂಖ್ಯೆ ಕಡಿಮೆ ಆದರೆ, ಅವ್ರ ಹತ್ರ ಪವರ್ ಕಡಿಮೆ ಆದರೆ ಸರ್ಕಾರ ಅವ್ರ ಬಗ್ಗೆ ನೆಗ್ಲೆಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಸ್ಪಷ್ಟ ಉದಾಹರಣೆ. ನೋಡಿರಿ, ಕೌತಾರ ಅನ್ನೋ ಒಂದು ನಗರವನ್ನು ಇವ್ರು ಕಟ್ಟಿದ್ದು ಕಾಯಿ ಅನ್ನೋ ಒಂದು ನದಿಯ ದಂಡೆಯಲ್ಲಿ. ನೋಡಿ, ಇದೆ ಕಾಯಿ ನದಿ. ಈ ಕಾಯಿ ನದಿ ಪಕ್ಕದಲ್ಲೇ ಅಲ್ಲೇ ಕಾಣಿಸ್ತಿದೆಯಲ್ಲ ಅದೇ ದೇವಸ್ಥಾನ. ಈ ದೇವಸ್ಥಾನ ಆ ಸುತ್ತಮುತ್ತ ಜಾಗ ಇಲ್ಲೇ ಇವರು ಕೌತಾರ ಅನ್ನೋ ಒಂದು ನಗರನ ಕಟ್ಟಿದ್ರು. ಇವಾಗ ಕೌತಾರ ಅನ್ನೋ ನಗರ ನತ್ರಾಂಗ್ ಅಂತ ತನ್ನ ಹೆಸರನ್ನ ಬದಲಾಯಿಸ್ಕೊಂಡು ಎಷ್ಟು ವಿಜೃಂಭಿಸ್ತಿದೆ ಅಂದರೆ ಸಖತ್ ವಿಜೃಂಭಿಸ್ತಿದೆ. Until Malaysia. Yes. Malaysia. Yes. Malaysia, Singapore. Yes. Can I record? Sure. Okay. So what's your good name? My name is Vietnam. Okay. My name is Sudarshan. Yes. Okay. Nice. ನೋಡಿ, ಬಾಳೆಕಾಯಿ ಬಜ್ಜಿ ಜೊತೆಗೆ ಬಾಳೆಹಣ್ಣಿನ ಬಜ್ಜಿ ಜೊತೆಗೆ ಐಸ್ ಕ್ರೀಮ್ ಹಾಕ್ಕೊಟ್ಟವ್ರೆ. ಸೊ ಬಾಳೆಹಣ್ಣಿನ ಬಜ್ಜಿ ಐಸ್ ಕ್ರೀಮು ತಿನ್ನೋಕ್ಕೆ ನನ್ನನ್ನು ಇನ್ವೈಟ್ ಮಾಡಿದ್ದಾರೆ ಅವರು. ನಾವೀಗ ತಿಂತಾ ಇದ್ದೀವಿ. Ice cream also from banana, right? Ice cream? Yeah. And banana? Coconut ice cream. Coconut ice cream. And fried banana. Okay. ತೆಂಗಿನಕಾಯ್ದು ಐಸ್ ಕ್ರೀಮು. ಅದರ ಜೊತೆ something similar in India. Yeah, we have this banana fry. ಅವ್ರ ಜೊತೆ ಮಾತುಕತೆ ಎಲ್ಲ ಆಯಿತು. ಹಾಗೆ ಇವತ್ತೊಂದು ಹಾಸ್ಟೆಲ್ ಬುಕ್ ಮಾಡಿದೆ. ಯಾಕಂದರೆ ಸಿಟಿ ನಡುವೆ ಇದ್ದೀನಿ. ಸಿಟಿಯಿಂದ ಆಚೆ ಒಂದು 30 ಕಿಲೋಮೀಟ್ರ್ ಹೋಗ್ಬೇಕು. 20-30 ಕಿಲೋಮೀಟ್ರಿಗೆ ಎಲ್ಲಿ ಹೋಗೋಕ್ಕಾಗಲ್ಲ, ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ಅಂಥೇಳಿ ಇಲ್ಲೇ ಉಳ್ಕೊಳ್ಳೋಕೆ ಒಂದು ಹಾಸ್ಟೆಲ್ ಬುಕ್ ಮಾಡಿದ್ದೀನಿ. ಅಲ್ಲಿಗೆ ಹೋಗ್ತಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತು, ಈ ದೇಶದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ರೂಲ್ ಇದೆ. ಒಂದೇ ಪಾರ್ಟಿ ಆಡಳಿತ ನಡೆಸೋಕ್ಕೆ ಸಾಧ್ಯ. ಯಾರಾದರೂ ರಾಜಕಾರಣಿಗಳಾಗಬೇಕು ಅಂದರೆ ಅದೇ ಪಕ್ಷಕ್ಕೆ ಹೋಗಬೇಕು. ಇಲ್ಲಿ ಡೆಮೋಕ್ರಸಿ ಇಲ್ಲ, ಒಂದು ಪಾರ್ಟಿ ರೂಲ್ ಇದೆ. ಆದ್ರೂ ಪರವಾಗಿಲ್ಲ ಗುರು, ಎಲ್ಲ ಜನನ ಸುಖವಾಗಿ ಶಾಂತಿಯಿಂದ ಇಟ್ಟವ್ರೆ. ನಮ್ಮನ್ನು ಯಾರು ಆಳ್ವಿಕೆ ಮಾಡಿದ್ರೇನು, ನಮ್ಮ ದೇಶ, ನಾವಿರೋವಂಥ ಪ್ರದೇಶ ಸುಖವಾಗಿದ್ದರೆ ಆಯಿತು. ಎಲ್ಲರಿಗೂ ಊಟ ಸಿಕ್ಕು, ಎಲ್ಲರೂ ಆರೋಗ್ಯವಾಗಿದ್ದು, ಎಲ್ಲರಿಗೂ ಎಲ್ಲನೂ ಸಿಕ್ಕರೆ ಅಷ್ಟೇ ಸಾಕಲ್ವ. ನನಗೇನೋ ಇಲ್ಲೆಲ್ಲರಿಗೂ ಎಲ್ಲ ಸಿಕ್ತಿದೆ ಅಂತ ಅನಿಸುತ್ತೆ. ಬಟ್ ಆದರೂ ಕೆಲವೊಬ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳ್ತಾರೆ ಡೆಮೋಕ್ರಸಿನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನಾವು ಅಂತ. ಇದೇ ನೋಡ್ರಪ್ಪ ನಾನು ಬುಕ್ ಮಾಡಿರೋ ಹಾಸ್ಟ್ಲು, ಫ್ಯೂಸ್ನ ಟ್ರಾಂಗ್ ಅಂತ. ಸೊ ಇಲ್ಲೇ ಇರುತ್ತೆ ಸೈಕಲ್ ಇಲ್ಲೇ ಇರುತ್ತೆ ಗುರು. ಓಕೆ ಗುರು, ಇಲ್ಲ ನೋಡ್ರಿ ಇಲ್ಲಿ ಹೆಂಗಿಟ್ಟವ್ರೆ. ಅದು ಎಲ್ಲ ಹುಡುಗರವ್ರೆ ಅನಿಸುತ್ತೆ. ಮಕ್ಕಳು ಫುಲ್ ಎಲ್ಲ ಪಾರ್ಟಿ ಮಾಡೋಕೆ ಹೋಗೋರು ಎಲ್ಲ ಹಾಕ್ಬಿಟ್ಟಿಲ್ಲ. ಡಬ್ಬ ಥರ ಮಡ್ಗೋರೆ ಗುರು, ಏನು ಮಾಡೋಂಗಿಲ್ಲ. ಇದು ಬೆಳಗ್ಗೆ ಎದ್ಬಿಟ್ಟು ಬಂದು ಚೆಕ್ಔಟ್ ಆಗ್ತೀನಿ. ನಂದೊಂದು 100 ವಿಯೆಟ್ನಾಮೀಸ್ ಡಂಗ್ ಅವ್ರ ಹತ್ರ ಡೆಪಾಸಿಟ್ ಇತ್ತು. ಕಮಾನ್. ಇಲ್ಲಿ ಒಂದು ವಿಷಯ ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ಏನಂದರೆ, ನಿಮಗೆ ಇಲ್ಲಿ ಹಾಸ್ಟೆಲ್ಗಳಿಗೆಲ್ಲ ಬಂದರೆ ಇಲ್ಲಿ ನಿಮಗೆ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾರೆ. ಆವಾಗ ನಿಮಗೆ ಕಡಿಮೆ ಬಜೆಟಲ್ಲಿ ನೀವು ಟೂರ್ ಮಾಡ್ಬೋದು. ತುಂಬ ಜನ ಹುಡುಗಿರು ಪಟಾಯಿಸ್ಬೇಕು ಅಂತಿರ್ತೀರ, ಅವರೆಲ್ಲ ಈ ಗ್ರೂಪ್ ಟೂರಲ್ಲಿ ಹೋಗಿ ಪಟಾಯಿಸ್ಬೋದು. ಅದು ಬಿಟ್ಟರೆ ಇಲ್ಲಿ ಡೈಲಿ ಏನೇನು ಆಗುತ್ತೆ ಅಂತ ಬರೆದಿರ್ತಾರೆ ನೋಡಿ. ಮಂಡೇ ಕರೋಕೆ, ನೈಟು DJ,
ಕ್ರೂಸು ಬಾಹೋ ಈ ಥರ ಎಲ್ಲ ಇರುತ್ತೆ. ಸೊ ಬಂದು ಟ್ರೈ ಮಾಡ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಲೈವ್ ಕಿಚನ್ ಇದೆ. ಲೈವ್ ಕಿಚನ್ ಅಂದರೆ ಇಲ್ಲಿ ಸಮುದ್ರ ಜೀವಿಗಳನ್ನ ನೀರಲ್ಲಿ ಹಾಕಿಟ್ಟಿರ್ತಾರೆ, ಜೀವಂತವಾಗಿರುವಂಥ ಸಮುದ್ರ ಜೀವಿಗಳನ್ನ. ನಿಮಗೆ ಯಾವ್ದು ಬೇಕೋ ಅದನ್ನು ಕೇಳಿದ್ರೆ ಎತ್ಕೊಂಡ್ಬಿಟ್ಟು ಇಲ್ಲಿ ಕುಕ್ ಮಾಡಿಬಿಟ್ಟು ನಿಮಗೆ ಸರ್ವ್ ಮಾಡ್ತಾರೆ. ನನಗನ್ಸುತ್ತೆ ಬಹುಶಃ ಮಧ್ಯಾಹ್ನದ ಮೇಲೆ ಇಲ್ಲಿ ಓಪನ್ ಆಗುತ್ತೆ ಅಂತ. ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಸೀಗಡಿ ಮೀನು ಆಯಿತಾ. ಸೀಗಡಿ ಮೀನು ಪಾಪ ಹೆಂಗೆ ಬಿದ್ದು ಓದಾಡ್ತಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಯಾರ್ದೋ ಪ್ಲೇಟ್ಗೆ ಹೋಗುತ್ತೆ. ಅದ್ರ ಜೊತೆಯಲ್ಲಿ ನೋಡಿದ್ರೆ ಕಪ್ಪೆ ಚಿಪ್ಪಿದ್ದಾವೆ. ಇದಕ್ಕೆ ಎಂಥ ಮೀನೋ ಗೊತ್ತಿಲ್ಲ ನನಗೆ. ಇಲ್ಲಿ ಬೇರೆ ಬೇರೆ ಥರದ ಕಪ್ಪೆ ಚಿಪ್ಪು ಮೀನು ಎಲ್ಲ ಇದ್ದಾವೆ. ನೋಡ್ತಾ ಇರ್ಬೋದು, ಇಲ್ಲಿ ನಳ್ಳಿ ಮೀನು ಇದೆ. ನಳ್ಳಿ ಮೀನು ಅಂದರೆ ಲಾಬ್ಸ್ಟರು. ಇಲ್ಲೆಲ್ಲ ಇಟ್ಟಾರೆ ನೋಡಿ. ಅದು ಅದ್ರ ಉದ್ದದ ಮೀಸೆದ ಗುರು ಇದನ್ನೆಲ್ಲ ಹೆಂಗೆ ತಿಂತಾರಪ್ಪ ಇವರೆಲ್ಲ ಅಂತ ಅನ್ಸುತ್ತೆ ನನಗೆ. ಬಟ್ ಅವ್ರು ಸಖತ್ತಾಗಿ ತಿಂತಾರೆ. ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ಕಾಮನ್ ಕಲ್ಟ್ ಫಿಶು. ಎಲ್ಲ ಸೀಗಡಿ ಮೀನೆಲ್ಲ ಇಲ್ಲಿ ಬಂದು ಅಂಟ್ಕೊಂಡವ್ರು ಸೈಡಿಗೆ. ಕಪ್ಪೆ ಚಿಪ್ಪು, ಶಂಖ ಎಲ್ಲ ಇಲ್ಲಿ ನೋಡಿ, ಇಲ್ಲೇ ಜೀವಂತವಾಗಿ ಇಟ್ಟವ್ರು. ಏನಕ್ಕೆ ಅಂದರೆ ಸತ್ತಿರೋ ವಾಸನೆ ಬರುತ್ತಲ್ಲ, ಅದಕ್ಕೆ ತಿನ್ನಲ್ಲ ಅನ್ಸುತ್ತವರು. ಜೀವಂತವಾಗಿರೋನೇ ತಗೊಂಡೋಗ್ಬಿಟ್ಟು ಬೇಗ ಕಚ್ಪಚ್ಚನ್ನು ಕಟ್ ಮಾಡಿ ಹಂಗೆ ತಿನ್ನಿಸ್ಬಿಡ್ತಾರೆ ಅನಿಸುತ್ತೆ ಜನಗಳಿಗೆ. ಇವಾಗ ನಾನು ಹೋಗ್ತಾ ಇರೋದು ಪಾಂಡುರಂಗ ಅನ್ನೋ ಒಂದು ಊರ ಕಡೆ. ಮೊದಲು ಅದಕ್ಕೆ ಪಾಂಡುರಂಗ ಅಂತ ಹೆಸರಿತ್ತು, ಇವಾಗ ಹೆಸರು ಚೇಂಜ್ ಮಾಡಿಬಿಟ್ಟವ್ರೆ. ಫುಲ್ ಹಪ್ಪಿಲ್ಲಿದೆ. ತುಳಿಯೋಕ್ಕೆ ತುಂಬ ಕಷ್ಟ ಈ ಥರ ಹಪ್ಪಿಲ್ಲಿದ್ರೆ. ಬೆವರೆಲ್ಲ ಕಿತ್ಕೊಂಡ್ಬರ್ತದೆ. ಸಖತ್ತಾಗಿದೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು, ಹಾಗೆ ರೋಡಲ್ಲಿ ಹೋಗ್ತಾ ಇರ್ಬೇಕಾರೆ. ಹೆಂಗುರು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮಲ್ಕೋಬೇಕಾರೆ, ಕೂತ್ಕೋಬೇಕಾರೆ, ಮಕ್ಕಳು ಮಾಡ್ಬೇಕಾದ್ರೂ ಸಿಗರೇಟ್ ಸೇರ್ತೀರ ಅನಿಸುತ್ತೆ ನೀವು. ಫುಲ್ಲಿ ನ್ಯೂಕ್ ಇಲ್ಲಿ ಯಾರು ಕೇಳಬೇಕಂತೆ. ನೀವು ಈ ಜೀವ ಡಿವೈಸ್ನ ಯೂಸ್ ಮಾಡಿ. ಇದು ಜೀವ ಯಾಮಿ ಅಂತ ಈ ಡಿವೈಸ್ ಹೆಸರು. ಇದನ್ನು ಯೂಸ್ ಮಾಡಿ ನೀವು ವಾಟರ್ನ ಫಿಲ್ ಮಾಡಿದ್ರೆ ನಿಮಗೆ ಆ ನೀರಿಗೆ ಲೈಫ್ ಎನರ್ಜಿ ಆ್ಯಡ್ ಆಗುತ್ತೆ. ಲೈಫ್ ಎನರ್ಜಿ ಅಂತಂದರೆ ಇವಾಗ ನಾವು ಪ್ರಾಕೃತಿಕವಾಗಿ ಸಿಗೋವಂಥ ನೀರಲ್ಲಿ ಲೈಫ್ ಎನರ್ಜಿ ಇರುತ್ತೆ. ಅದರಲ್ಲಿ ಗುಡ್ ಮೆಮೊರೀಸ್ ಇರುತ್ತೆ. ನಾವು ಈ ಕುಡಿಯೋವಂಥ ನೀರು ಸಿಕ್ಕಾಬಟ್ಟೆ ಎಲ್ಲಿಂದನೋ ಎತ್ಬಿಟ್ಟು ಡಂಪ್ ಮಾಡಿಬಿಟ್ಟು ಅಲ್ಲೆಲ್ಲ ಸ್ಟೋರೇಜ್ ಮಾಡಿಬಿಟ್ಟು ಮತ್ತೆ ಪಾಚಿ ಕಟ್ಟರೋ ಪೈಪಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಮತ್ತೆ ಫಿಲ್ಟರ್ ಮಾಡಿಬಿಟ್ಟು ಮತ್ತೆ ಕೊಡುವಾಗ ಆ ನೀರಲ್ಲಿ ಏನೂ ಇರೋಲ್ಲ. ಹಾಗಾಗಿ ನಿಮಗೆ ನೀರಲ್ಲಿ ಲೈಫ್ ಎನರ್ಜಿ ಮತ್ತು ಗುಡ್ ಮೆಮೊರೀಸ್ ಇದ್ದರೆ ನಿಮ್ಮ ದೇಹದಲ್ಲಿರುವಂತಹ ಜೀವಕೋಶಗಳು ತುಂಬ ಚೆನ್ನಾಗಿ ಹೈಡ್ರೇಟೆಡ್ ಆಗುತ್ತೆ. ಸೊ ನಿಮಗೆ ಈ ಡಿವೈಸ್ ಬೇಕು ಅಂತಂದರೆ ನೀವು jivawater.in ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸಂಚಾರಿ ಅಂತ ಕೋಡ್ ಬಳಸಿದ್ರೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಎಲ್ಲ ಸಿಗುತ್ತೆ. ಏನಾಯಿತು ಅಂದರೆ ನನ್ನ ಫ್ರೆಂಡ್ ಒಬ್ಬರು ಸಿಂಗಪೂರವರು ನತ್ರಾಂಗಲ್ಲಿದ್ರಂತೆ. ಮೆಸೇಜ್ ಹಾಕಿದ್ರು, ಬಾಬ್ರೋ ಇವತ್ತು ನನ್ನ ಜೊತೆ ಇರು ಅಂತ. ಸರಿ ಗುರು ಆಯಿತು ಬರ್ತೀನಿ ಅಂತ ಹೇಳಿ ವಾಪಸ್ ಮತ್ತೆ ಒಂದು 40 ಕಿಲೋಮೀಟ್ರ್ ತುಳ್ಕೊಂಡು ಹೋಗ್ತೀನಿ. ಇನ್ನೊಂದು 30 ಕಿಲೋಮೀಟ್ರ್ ಬ್ಯಾಲೆನ್ಸ್ ಇದೆ. ಸಿಟಿ ಒಳಗೆ ಬಂದೆ. ಇದು ಬೀಚ್ ರೋಡು, ಪಕ್ಕದಲ್ಲೇ ಬೀಚ್ ಇದೆ ರೈಟ್ ಸೈಡ್ಗೆ. ಸಖತ್ ಗುರು ನೀವು. ಯು ಗೈಸ್ ಕೇಮ್ ಫ್ರಮ್ ರಷ್ಯಾ? ನೀವು ವಿಯೆಟ್ನಾಮಿಗೆ ಬಂದರೆ ರಷ್ಯಾ ದೇಶದಲ್ಲಿ ನಡೀತಿರೋ ಯುದ್ಧದ ಕರಾಳ ಮುಖ ನಿಮಗೆ ಕಾಣುತ್ತೆ. ತುಂಬ ಜನ ಯುವಕರು ಮತ್ತು ಯುವತಿಯರು ರಷ್ಯಾ ದೇಶದಿಂದ ಓಡ್ ಬಂದ್ಬಿಟ್ಟು ವಿಯೆಟ್ನಾಮಲ್ಲೇ ಸೆಟ್ಲ್ ಆಗಿದ್ದಾರೆ. ಏನಕ್ಕೆ ಅಂದರೆ ರಷ್ಯಾ ದೇಶದಲ್ಲಿ ಫೋರ್ಸ್ಫುಲ್ಲಾಗಿ ಅವ್ರನ್ನ ಯುದ್ಧದಲ್ಲಿ ಇನ್ವಾಲ್ವ್ ಮಾಡ್ತಿದ್ದಾರೆ, ಅಂದರೆ ಹೋಗಿ ಯುದ್ಧ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಅಲ್ಲಿರೋ ಯೂತ್ಸ್ ಎಲ್ಲ ಅಲ್ಲಿಂದ ಓಡ್ ಬಂದ್ಬಿಟ್ಟು ವಿಯೆಟ್ನಾಮಲ್ಲಿದ್ದಾರೆ. ವಿಯೆಟ್ನಾಮಲ್ಲಿ ಅವ್ರ ವೀಸಾ ಅವಧಿ ಮುಗ್ದಿದ್ರು ಕೂಡ ಇನ್ನೂ ಇಲ್ಲೇ ಇದ್ದಾರೆ. ಇಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಲಂಚ ಕೊಟ್ಟು. Go to Cambodia next. Cambodia? Yeah. Okay. Bye. All the best. ನತ್ರಾಂಗಕ್ಕೆ ಬಂದರೆ ಬೀಚ್ ಸಖತ್ತಾಗಿರುತ್ತೆ ರಾತ್ರಿ ಹೊತ್ತು. ಬೆಳಗ್ಗೆ ಹೊತ್ತು ಇಲ್ಲಿವರೆಗೂ ನೀರು ಬರುತ್ತೆ ಅನ್ಸುತ್ತೆ. ರಾತ್ರಿ ಸ್ವಲ್ಪ ಒಳಗೆ ಹೋಗಿದೆ. ಹಾಯ್ ಚಿಂಚಾವ್. ಹಂಗಲ್ಲ ಮರಳು ಕಟ್ಟೋದು. ಕೊಡೋ ಶಿಷ್ಯ ಹ್ಯಾಂಡು ಯಾಕ ನೋಡಿ. ನಾವ್ಯಾಗ ಲೋಕಲ್ ಮಾರ್ಕೆಟಿಗೆ ಬಂದೀವಿ. ಇಲ್ಲಿ ಬಟ್ಟೆ ಯಂಗ್ರು ಎಲ್ಲ ಥರದ್ದು ಇಟ್ಟವ್ರು. ಇಲ್ಲಿ ಡ್ರೈ ಫ್ರೂಟ್ಸು, ಬಟ್ಟೆ, ಅದು ಇದು ಲೋಕಲ್ ಚಿಪ್ಸು ಎಲ್ಲ ಮಡ್ಗೋರೆ. ಯಾರಿಗಾರು ಏನಾರು ಬೇಕಿದ್ರೆ ಇಲ್ಲಿ ಬಂದು ತಗೋಬೋದು. ಇಲ್ಲೇ ಬೀಚಿಂದ ಪಕ್ಕದಲ್ಲೇ ಇದೆ. ನಾವು ನೋಡ್ಕೊತಲ್ಲ, ನಾವೇನು ತಗೊಳ್ಳೋದೆಲ್ಲ ತಗೊಂಬಂದಿವಿ ಇಂಡಿಯನ್ನೇ. ಇಲ್ಲಿ ಎಲ್ಲ ದೇಶದಿಂದ ಜನ ಬಂದಿರ್ತಾರಲ್ಲ ಅವರೆಲ್ಲರೂ ಇಲ್ಲಿ ಏನಾರು ತಗೊಂಡು ಹೋಗ್ಬೇಕು ಅಂತ ಗುರು ಒಬ್ರು ಇಂಥವೇ ಕಾಣಿಸ್ತವ್ರು. ನಾನು ನಿಮ್ಗೆ ಏನಾರು ತೋರಿಸೋಣ ಅಂದರೆ ಎಲ್ಲನೂ ತಗೊಂಡು ಹೋಗ್ಬೇಕು ಅಂತ ಬಂದಿರ್ತಾರೆ. ಇಲ್ಲಿ ನೋಡಿ ಸಖತ್ತಾಗಿರೋ ಮೀನು ಮೊಸಳೆ ಎಲ್ಲ ಮಡ್ಗೋರೆ ಹಂಗೆ ಸುಮ್ಮನೆ. ನೋಡಿ ಇಲ್ಲಿ ಕುಲ್ಫಿ ಇಟ್ಟವ್ರೆ. ನೀವು ಯಾವ್ದು ತೊಗೊಂಡ್ರು ಬರೀ 8,000 VND. 8,000 VND ಅಂದರೆ ಹತ್ತಿರ ಒಂದು 25 ರೂಪಾಯಿ ಆಗ್ಬೋದು. ಒಂದು ಬನಾನಾ. ಓಕೆ, ಥ್ಯಾಂಕ್ ಯು. ನೋಡಿ ಬಾಳೆಹಣ್ಣಿಂದ ಮಾಡಿರೋಂತಹ ಕುಲ್ಫಿದು. ಅಣ್ಣ ಪ್ಯಾಷನ್ ಫ್ರೂಟ್ ತಗೋತಿದ್ದಾರೆ. ಇಲ್ಲಿ ಎಲ್ಲ ಕಡೆ ಮಲಿಕಂಡು ಈ ಥರ ಮಸಾಜ್ ಮಾಡಿಸ್ಕೊಳಕ್ಕೆ ಬರ್ತಾರೆ ಜನ. ಅದರಲ್ಲಿ ಆ ಫೋಟೋದಲ್ಲಿ ಇದ್ದಾರಲ್ಲ ಅದೇ ಥರ ಮಲಿಕಂಡು ಮಸಾಜ್ ಮಾಡಿಸ್ಕೊತಾರೆ.
ನಾ ಇದಕ್ಕಿಂತ ಮುಂದೆ 5 ವಿಡಿಯೋ ಡಿಲೀಟ್ ಆಗೈತೆ ಅಲ್ಲೆಲ್ಲ ಈ ಥರದ್ದೆಲ್ಲ ತಿಂದು ತೋರಿಸಿದ್ದೆ, ಚೆನ್ನಾಗಿತ್ತು. ಇದೊಂಥರ ಲೋಕಲಲ್ಲಿ ಮಸಾಲೆ ದೋಸೆ ಮಾಡ್ದಂಗೆ ಇರುತ್ತೆ. ಫಸ್ಟು ಈ ಥರದ್ದೊಂದು ಬೇಸ್ ಇಟ್ಬಿಟ್ಟು ಆ ಬೇಸ್ಗೆ ಮಸಾಲೆ ಎಲ್ಲ ಹೊಡೆದ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಏನಂತೀವಿ ಅಲ್ಲಿ ಇಟ್ಟವ್ರು ನೋಡಿ, ಮೆಕ್ಕೆಜೋಳ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಕೊಡ್ತಾರೆ. ಸಖತ್ತಾಗಿರುತ್ತದೆ ನೋಡಿ. ಬಾತ್ಕೋಳಿ ಮೊಟ್ಟೆ ಹೊಡಿತವ್ರೆ. ಬಾತ್ಕೋಳಿ ಮೊಟ್ಟೆ ಹೊಡೆದು ಅದನ್ನು ಫುಲ್ಲು ಚಕ 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 ಅಂತ ಅನಿಸಿ ಆಮೇಲೆ ಅದು ಬಾತ್ಕೋಳಿ ಮೊಟ್ಟೆ ಅದ್ರ ಮೇಲೆ ಫ್ರೈ ಆದಮೇಲೆ ಎಲ್ಲ ಮಸಾಲೆ ಹಾಕ್ತಾರೆ. ಇವಾಗ ನೋಡಿ ಬೀನ್ಸ್ ಎಲ್ಲ ಹಾಕಿದ್ರು, ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಮತ್ತೆ ಅದನ್ನು ರೋಸ್ಟ್ ಮಾಡ್ತಾರೆ. ಒಂಥರ ಪಿಜ್ಜಾ ಮಾಡ್ದಂಗೆ ಮಾಡ್ತಾರೆ ಗುರು. ಈ ದೋಸೆ ಅನ್ಕೋಬೋದು, ಮಸಾಲೆ ದೋಸೆ ಅನ್ಕೋಬೋದು. ಎಲ್ಲ ಹೊಡೆದ್ಬಿಟ್ಟು ಮಿಕ್ಸ್ ಮಸಾಲ ಮಾಡಿ ರೆಡಿ ಮಾಡ್ಬಿಟ್ರಿ ಇವಾಗ.